ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಹರಿಯೋ ನದಿಯೋ ಒಂದು ಕಡೆ ನಿಲ್ಲಕ್ಕಾಗಲ್ಲ, ಹುಟ್ಟಿದ ಮನಸ್ಸ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ. ಹರಿಯೋ ನದಿಯೋ ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ, ಹುಟ್ಟಿದ ಮನಸ್ಸ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ. ದೇವ್ರು ತಾನೇ ನನ್ಗೆ ಅಪ್ಪ ಅಮ್ಮ ಎಲ್ಲ, ಸಾಯೋ ಗಂಟ ನಂಬಿದವರ ಕೈ ಬಿಡಕ್ಕಿಲ್ಲ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ನನ್ನ ಬೇರೆ ಏನೋ ಗೊತ್ತಿಲ್ಲ, ನನ್ನ ಹುಟ್ಟೂರಲ್ಲಿ ನಾನು ಊರು ಬಿಟ್ಟು ಒಂದು 3 ವರ್ಷ ಆಗಿರುತ್ತೆ, 3-4 ವರ್ಷ ಆಗಿರುತ್ತೆ, ನಾನು ಹೋಗಿರಲ್ಲ. ಆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮನ್ನ, ಇಲ್ಲ ನೀವು ಬರಲೇಬೇಕು, ನಾಟಕ ಇದೆ, ನಿಮ್ದು ಒಂದು ಎಂಟ್ರಿ ಆಗಬೇಕು ಅಂದಾಗ ಜನರು ಪ್ರೀತಿ, ಆಶೀರ್ವಾದ, ಆ ಸಿಳ್ಳೆ ಚಪ್ಪಾಳೆ ನೋಡಿ ಅದು ಖುಷಿನ ಇವತ್ತಿಗೂ ಪೂರ ಮರೆಯೋಕ್ಕಾಗಲ್ಲ ಸರ್. ಆ ಜನಗಳ ಪ್ರೀತಿ, ಆ ಚಪ್ಪಾಳೆ, ಆ ಇದನ್ನು ನೋಡಿ ನಾನು ಭಾವುಕನಾದ ಆ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾವುದೇ ವೇದಿಕೆಗೆ ಹೋದ್ರೂ ನಾನು ಜಾಸ್ತಿ ಮಾತಾಡ್ತೀನಿ, ಬಟ್ ನನ್ನ ಊರಲ್ಲಿ ಪ್ರಪ್ರಥಮವರೆಗೆ ನನಗೆ ಮಾತೆ ಬರದ ಹಾಗೆ ಆಗಿದ್ದು ಒಂದು ಕ್ಷಣ ಸರ್. ಅಂದರೆ ಆ ಸಂತೋಷಕ್ಕೆ ಆನಂದ ಬಾಷ್ಪ ಬರುವಾಗ ಮಾತುಗಳು ಬರಲಿಲ್ಲ. ಮತ್ತೆ ನಮ್ಮನ್ನು ಸಮಾಧಾನ ಮಾಡಿ ನಮ್ಮನ್ನು ಕಳಿಸ್ಕೊಟ್ಟಂಥ ನನ್ನ ಐರಣಿ ಗ್ರಾಮದ ಜನ ಸರ್, ನಿಜವಾಗ್ಲು. ಇನ್ನೊಂದು ಹಾವೇರಿ ಜಿಲ್ಲೆ ಯಲಗಚ್ ಗ್ರಾಮದಲ್ಲಿ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿದ್ರು ಸರ್. ಅದು ಒಂದು ಖುಷಿ, ನಮ್ಮ ಜಿಲ್ಲೆದವರಲ್ವ ಅಂತ ಖುಷಿಯಿಂದ ಅವರು ನಮ್ಮನ್ನು ಕರೆಸಿ, ಈ ಕಡೆಗೆ ಹೆಣ್ಮಕ್ಳು ಕೂಡಿರ್ತಾರೆ, ಈ ಕಡೆಗೆ ಗಂಡು ಮಕ್ಕಳು ಮಧ್ಯದಲ್ಲಿ ನಮ್ಮದು ಒಂದು ಕರ್ಕೊಂಬರ್ತಾರೆ. ಅದು ಅಲ್ಟಿಮೇಟ್ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಸರ್. ನಿಜವಾಗ್ಲೂ ಆ ಸನ್ನಿವೇಶನ ಯಾವ ಥರ ಅಂದರೆ, ವಿಷ್ಣುವರ್ಧನ್ ಅವರೇ ಬರ್ತಾ ಇದ್ದಾರೆ ಅನ್ನೋ ಒಂದು ಎದ್ದು ನಿಂತ್ಕೊಂಡು ಪಾಪ ಚಪ್ಪಾಳಿ ಹೊಡೆದಂಥ ಯಲಗಚ್ ಗ್ರಾಮದ ಜನತೆಗೆ ನಾನು ಚಿರಋಣಿ ಸರ್. ನಿಜವಾಗ್ಲೂ ಪ್ರಪ್ರಥಮ ಬಾರಿಗೆ ನಮ್ಮ ಶ್ರೀಮತಿಯವರು ಇವೆಲ್ಲ ಯಾಕ್ರಿ ನಮಗೆ ಅಂತ ಅನುಭವನೂ ಇದೆ. ಹೋಗ್ತಾ ಹೋಗ್ತಾ ಅವ್ರಿಗೇನಾಯ್ತು ಅಂದರೆ, ನಾವು ಹೇಳೋದಕ್ಕಿಂತ ಅವರೇ ಅರ್ಥ ಮಾಡ್ಕೊತಾರೆ ಬಿಡು ಅಂತ ನಾವು ಸುಮ್ಮನೆ ಇದ್ವಿ. ಅನ್ನೋರು ಇವೆಲ್ಲ ಯಾಕ್ರಿ, ನಮ್ಮದೇ ಜೀವನ ಕಷ್ಟ ಅನ್ನೋರು. ನಾವು ಎಲ್ಲೇ ಹೋಗ್ಬೇಕಾದ್ರೂ ರಥದಲ್ಲಿ, ಈಗ ನಮ್ಮ ಶ್ರೀಮತಿ ಅವರು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಾನು ರಥದಲ್ಲೇ ಕೂತ್ಕೋಬೇಕು, ಮತ್ತಿನ್ಯಾವುದೂ ಇಲ್ಲ. ಹಾಗಾಗಿ ಅನಿವಾರ್ಯ ನಮ್ಮ ರಥದಲ್ಲೇ ಕೂತ್ಕೊಂಡು ನಾವು ಇಲ್ಲಿಂದ ಶಿವಮೊಗ್ಗ ಆಗಿರ್ಬೋದು, ರಾಣೆಬೆನ್ನೂರು, ಹಾವೇರಿ ಅಥವಾ ಹರಪನಹಳ್ಳಿ, ಬ್ಯಾಡಗಿ ಹಿಂಗೆಲ್ಲ ಹೋಗಿದ್ದೇವೆ, ದಾವಣಗೆರೆ. ಅವಾಗ ಅವರು ಬಂದಾಗ ಆ ಜನಗಳ ಪ್ರೀತಿಯನ್ನು ಅವ್ರು ನೋಡಿದರು, ಕಣ್ಣಾರೆ ನೋಡಿದರು. ಸರ್ ನಿಮ್ಮನ್ನು ಅಲ್ಲಿ ಕೂಗಿದ್ವಿ, ನೀವು ನೋಡಲಿಲ್ಲ ಸರ್, ನೀವು ಹಾಡು ಹಾಕ್ಕೊಂಡು ಹೋಗ್ತಾ ಇದ್ರಿ, ನಾವು ಅಲ್ಲಿ ಭಾಳ ಜನ ಕೂಗಿದ್ವಿ ಅಂದು ಮುಂದೆ 3 ಕಿಲೋಮೀಟ್ರ್ ಬಂದು ಫೋಟೋ ಮತ್ತು ಅದೆಲ್ಲ ತೆಗೆದು ಎಳ್ನೀರು ಕೊಡೋದಾಗಲಿ, ನೀರು ಕೊಡೋದಾಗಲಿ, ಉಪಹಾರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಂಥ ಸನ್ನಿವೇಶಗಳನ್ನು ನೋಡಿದರು ನಮ್ಮ ಶ್ರೀಮತಿಯವರು. ಅದಾದ ನಂತರ ಅವ್ರ ಮನಸ್ಸಿಗೆ ಅಂತು, ಜನನ ಎಷ್ಟು ಗೌರವ ಕೊಡ್ತಾರೆ, ನಾನೇ ಕೊಡಬಾರ್ದು ಅಂದ್ಬಿಟ್ಟು ಅವರು ಇವತ್ತಿಗೂ ಕೂಡ ಸರ್ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಂದ್ರೆ ಬಟ್ಟೆ ತೊಳೆದಾಗಲಿ, ಇವತ್ತು ಸಿಂಹಾದ್ರಿ ಸಿಂಹ ಡ್ರೆಸ್ ಅಂದರೆ ಅದನ್ನೇ ಸಪ್ರೇಟ್ ತೊಳೆದು ಪ್ಯಾಕ್ ಮಾಡೋದು, ಐರನ್ ಮಾಡಿ, ಮೋಜುಗಾರ ಸೊಗಸುಗಾರ ಪ್ರತಿಯೊಂದು ಕಾಸ್ಟ್ಯೂಮು ಯಾವುದು ಏನು ನಮ್ಮ ಮನೆಯವರಿಗೆ ಇವತ್ತಿಗೆ ಎಲ್ಲದೂ ಗೊತ್ತು ಸರ್. ಹಾಗಾಗಿ ಅವರು ಕೂಡ ಈಗ ತುಂಬಾ ಸಪೋರ್ಟಾಗಿ ಮಾಡ್ತಾರೆ. ಯಾಕಂದರೆ ಅಭಿಮಾನಿಗಳಿಗೆ ಗೊತ್ತಲ್ಲ ಸರ್, ಅಷ್ಟೇ ಪ್ರೀತಿ ಮಾಡ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಅವತ್ತಿಂದ ಕೂಡ ಇವತ್ತಿನವರೆಗೂ ಅವರು ಸತತವಾಗಿ 9.5 ವರ್ಷದಿಂದ ಪಾಪ ಖುಷಿಯಲ್ಲೇ ಇದ್ದಾರೆ ಸರ್. ತುಂಬಾ ಇದೆ. ಫಸ್ಟ್ ನಾನು ಯಾವುದೇ ವೇದಿಕೆಗೆ ಹೋದರೂ ಅವ್ರು ಏನಾರು ಹೇಳಿ ನಾನು ಫಸ್ಟ್ ಹಾಕೋದ ಸಿಂಹಾದ್ರಿ ಸಿಂಹ ಸರ್. ಅದಾದ ನಂತರ ನನಗೆ ಇನ್ನೊಂದು ಇಮ್ಮಿಡಿಯೇಟ್ಲಿ ಮಾಡಬೇಕಪ್ಪ ಅನ್ನೋದು ದಿಗ್ಗಜರ ಸರ್. ಹಾಗಾಗಿ ಅನಿವಾರ್ಯ ದಿಗ್ಗಜರ ನಾನು 3ನೇದು 4ನೇದು ಇಟ್ಕೊತೇನೆ ಸರ್, 4, 5. ಅದಾದ ನಂತರ ಮೋಜುಗಾರ ಸೊಗಸುಗಾರ, ಕನ್ನಡವೇ ನಮ್ಮಮ್ಮ 2ನೇದು ಮಾಡ್ತೇನೆ, ಘರನೆ ಮಾಡ್ತೇನೆ, ದಿಗ್ಗಜರು ಮಾಡ್ತೇನೆ ಸರ್. ಹೀಗೆ ಮಾಡ್ಕೊತ ಹೋಗ್ತೇನೆ. ಜನನು ಇಷ್ಟಪಡೋದೆ ಸಿಂಹಾದ್ರಿ ಸಿಂಹ, ಕೆಲವರು ಇಲ್ಲ ಮೋಜುಗಾರ ಸೊಗಸುಗಾರ, ಕೆಲವರು ದಿಗ್ಗಜರು ಹಿಂಗೆ ಮಾಡ್ತಾರೆ ಸರ್. ನನ್ನ ಇದು ಅನುಭವದ ಪ್ರಕಾರ ನಾನು ಹೋಗ್ತಾ ಇದ್ದೇನೆ ಸರ್. ಮುಂದಿನ ಗುರಿ ಕನಸುಗಳು ಏನಿಲ್ಲ ಸರ್, ದೇವರಲ್ಲಿ ಕನ್ನಡಿಗರಲ್ಲಿ ಬೇಡ್ಕೊಳೋದು ಒಂದೇ. ನನಗೆ ಈ ಜೀವನ ನಡೆಯೋದೇ ಕಷ್ಟ ಸರ್. ಇವತ್ತು ನಾನು ಕೆಲ್ಸಕ್ಕೆ ಹೋದರೆ ನನ್ನ ಜೀವನ ನಡೆಯಬೇಕು, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಜೀವನ ನಡೆಯಲ್ಲ ಸರ್.
ನನಗೆ ಸ್ವಂತ ಮನೆ ಬೇಕು, ನನಗದು ಬೇಕು ಇವತ್ತಿನವರೆಗೂ ಇಲ್ಲ ಸರ್. ಬಟ್ ದೇವರು ಹುಟ್ಟಿಸಿದ್ದಾನೆ, ನಾವು ಎಲ್ಲಿ ಮಲಗಬೇಕು, ಎಲ್ಲಿ ಊಟ ಮಾಡಬೇಕನ್ನೋದು ಸೃಷ್ಟಿಕರ್ತ ದೇವರು. ಇವತ್ತು ನಾನೇನಾದರೂ ಒಂದು ತೂತು ಅನ್ನ ತಿಂತಾನೆ ಅಂದರೆ ನಿಜವಾಗ್ಲೂ ನಮ್ಮ ಕಂಪ್ನಿ ಮಾಲೀಕರು, ಕರ್ನಾಟಕದ ಕನ್ನಡಿಗರ ಆಶೀರ್ವಾದ, ವಿಷ್ಣು ಸರ್ ಆಶೀರ್ವಾದ ಸರ್. ನಿಜವಾಗ್ಲೂ ಹಣೆ ಬರೆದಿದ್ರೆ ಏನು ಬೇಕಾದ್ದು ಆಗ್ಬೋದು, ನಾವು ಆಸೆ ಪಡಲ್ಲ. ಈಗ ಊಟಕ್ಕೆ ಈಗ ಏನು ಬೇಕೋ ಅಷ್ಟು ನೋಡ್ಕೊಂಡು ಜೀವನ ಮಾಡ್ತಾಯಿದ್ದೇವೆ ಸರ್. ನೋಡೋಣ ಮುಂದೆ ಏನಾದರೂ ಆದರೆ. ನನಗೆ ನಾವು ನೀವು ಯಾರು ಸರ್, ಸೃಷ್ಟಿಕರ್ತ ದೇವರೊಬ್ಬನಿರ್ತಾನೆ, ಅದು ಅದೃಷ್ಟ ಇದ್ದರೆ ಮಾಡ್ತೇವೆ. ನೋಡೋಣ ಸರ್. ನನ್ನ ಜೀವನ ಹೀಗೆ ನಡೀತಾ ಇದೆ ಅಷ್ಟೇ. ಇವತ್ತು ನಾನು ಏನಾದರೂ ಒಂದು ಕನ್ನಡ ಜಾಗೃತಿ ಮಾಡ್ತೇನೆ ಅಂದರೆ ನಿಜವಾಗ್ಲೂ ಕನ್ನಡಿಗರ ಆಶೀರ್ವಾದ ಇದ್ದದ್ದಕ್ಕೇನೆ ಇದು ಒಂದು ಜಾಗೃತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಇವತ್ತು ಅದೇ ನಾನು ಹೇಳ್ತೇನೆ ಅಂದರೆ ನಿಜವಾಗ್ಲೂ ನನಗೆ ಆಸೆ ಏನಪ್ಪ ಅಂದರೆ ಕನ್ನಡಿಗರ ಆಶೀರ್ವಾದ ಮಾಡಿರೋ ದಾದಾ ಅಭಿಮಾನಿಗಳು ದಾದಾನ ಆಶೀರ್ವಾದ ಮಾಡಿದ್ದಾರೆ ಸರ್. ಅವ್ರ ವೇಷದಲ್ಲಿ ಒಂದು ಅಭಿನಯ ಮಾಡ್ತಾ ಜನಗಳನ್ನು ರಂಜಿಸುತ್ತಾ ವಿಷ್ಣು ಸರನ್ನು ನೆನಪು ಮಾಡ್ತಾ ಕರ್ನಾಟಕದ ಜನತೆಗೆ ವಿಶೇಷವಾಗಿ ನನ್ನ ಕೈಲಾಗಿದ್ದು ದಯವಿಟ್ಟು ಹೇಳ್ತೀನಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ 10 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತು ಸರ್, 365 ದಿನ ಹೆಗಲ ಮೇಲೆ ಹಾಕ್ತಾ ಇದ್ದೀನಿ. ಕನ್ನಡ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಒಂದು ದಿನನೂ ಕೂಡ 10 ವರ್ಷಗಳಿಂದ ಹೆಗಲ ಮೇಲೆ ಯಾವತ್ತೂ ತೆಗೆದಿಲ್ಲ. ಮನೆಯಲ್ಲೇ ಕೂಡ ಯಾರಾದರೂ ತೀರೋದ್ರೂ ಕೂಡ ಇದು ಹೆಗಲ ಮೇಲೆ ಇರುತ್ತೆ. ಹಾಗಾಗಿ ಕನ್ನಡಿಗರ ಪರವಾಗಿ ಇದು ನಿರಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈ ಜೀವ ಇರೋವರೆಗೂ, ನನ್ನ ಶಕ್ತಿ ಇರೋವರೆಗೂ ಕೂಡ ಅಭಿನಯನ ಈಗ ಮುಂದುವರಿಸ್ತಾ ಹೋಗ್ತಾನೆ. ಯಾಕಂದ್ರೆ ತಮ್ಮೆಲ್ಲರ ಆಶೀರ್ವಾದ ಇದೆ. ಇವತ್ತು ನಾನು ಕರೆಸಿ ಒಂದು ತೂತು ಅನ್ನ ಕೊಡ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸರ್. ಇವತ್ತು ನಾನು ಭಾಳ ಖುಷಿ ಇದ್ದೇನೆ, ಭಾಳ ನನಗೆ ತೃಪ್ತಿ ಬಂದಿದೆ. ಅಂದರೆ ನಿಜವಾಗ್ಲೂ ನನ್ನ ರಥ ಇಡೀ ಕರ್ನಾಟಕ ತಿರುಗ್ತದೆ ಅಂದರೆ ಮುಖ್ಯ ಕಾರಣೀಕರ್ತರು ನಮ್ಮ ಆರಕ್ಷಕರು. ನಿಜವಾಗ್ಲೂ ಹೇಳ್ತೇನೆ, ಏನು ಹೇಳಿದ್ದೀನಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಸಂಚಾರಿ ನಿಯಮ ಪಾಲಿಸಿ, ಆರಕ್ಷಕರನ್ನು ಗೌರವಿಸಿ ಅಂತ ಮಾಡ್ತಾ ಇದ್ದೀನಿ. ಯಾಕಪ್ಪ ಅವರು ಅಂದರೆ ನನಗೆ ಪ್ರಪ್ರಥಮ ಬಾರಿಗೆ ಕರ್ನಾಟಕದ ಯಾವುದೇ ಒಂದು ಠಾಣೆಗೆ ಹೋದ್ರೂ ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಉಪಹಾರ ಮಾಡಿಸಿ ಸನ್ಮಾನ ಮಾಡಿಕೊಟ್ಟಂಥ ಇಡೀ ಕರ್ನಾಟಕದ ಆರಕ್ಷಕರಿಗೆ ನನ್ನ ಕಡಿದ್ದ, ನನ್ನ ಕುಟುಂಬದವರ ಕಡಿದ್ದ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ ಸರ್ ಕಡಿದ್ದ, ದಾದಾ ಅಭಿಮಾನಿಗಳಿಂದ ಕನ್ನಡಿಗರ ಪರವಾಗಿ ತಮಗೆ ಕರ್ನಾಟಕದ ಆರಕ್ಷಕರಿಗೆ ಧನ್ಯವಾದಗಳು. ಯಾಕಂದರೆ ಆರಕ್ಷಕರನ್ನು ಗೌರವಿಸಿ ಸಂಚಾರಿ ನಿಯಮ ಪಾಲಿಸಿ ಅಂತ ಏನು ಈ ಜಾಗೃತಿ ಮಾಡ್ತೇನೆ. ಮತ್ತು ಶಿರಸ್ತ್ರಾಣ ಧರಿಸಿ. ನಿಜವಾಗ್ಲೂ ಹೇಳ್ತೀನಿ, ತಾವು ಹೊರಗಡೆಗೆ ಹೋಗ್ಬೇಕಾದ್ರೆ ಕೆಲವರು ಎಲ್ಲರೂ ನೋಡಿದಿರಿ ಅಪಘಾತಗಳಾಗಿದ್ದಾವೆ. ಇವತ್ತು ನಮ್ಮನ್ನು ನಂಬ್ಕೊಂಡು ಕುಟುಂಬ ಇರುತ್ತೆ, ಏನಿಲ್ಲ, ನಾವು ಎಲ್ಲೇ ಹೋಗ್ಬೇಕಾದ್ರೂ ಕೂಡ ಶಿರಸ್ತ್ರಾಣ ಧರಿಸಿ. ನಿಜವಾಗ್ಲೂ ನಿಮ್ಮ ಜೀವ ರಕ್ಷಣೆಗೋಸ್ಕರ ಆರಕ್ಷಕರಿಗೆ ಹೆದರಿ ನೀವು ಹೆಲ್ಮೆಟ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ಜೀವ ರಕ್ಷಣೆ, ನಿಮ್ಮ ಕುಟುಂಬಕ್ಕೋಸ್ಕರ ಶಿರಸ್ತ್ರಾಣ ಧರಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಿಜವಾಗಲೂ ಇವತ್ತು ಕರ್ನಾಟಕದ ಆರಕ್ಷಕರು ನಿಜವಾಗಲೂ ಪ್ರತಿಯೊಂದು ಠಾಣೆಯಲ್ಲಿ ಕೂಡ ನನಗೆ ಗೌರವಿಸಿ ಸನ್ಮಾನ ಮಾಡಿದಂಥ ಆರಕ್ಷಕರಿಗೆ ಈ ಜೀವ ಇರೋವರೆಗೂ ಕೂಡ ನಾವು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮೊನ್ನೆ ಅಕ್ಟೋಬರ್ 26ನೇ ತಾರೀಕು ಮುದ್ದೇಬೇಹಾಳ ಅಂತ ಬರುತ್ತೆ. ಮುದ್ದೇಬೇಹಾಳಕ್ಕೆ ಹೋದಾಗ ಠಾಣೆಗೆ ಹೋಗಿ ಅಲ್ಲಿ ನಮ್ಮ ಸಾಹೇಬರಿಗೆಲ್ಲ ಮಾತಾಡಿದ್ವಿ. ಬಂದಿದ್ರೆ ಖುಷಿ ಆಯ್ತು ಸರ್, ಹಿಂಗೆ ಅಂದರು. ಅಲ್ಲಿ ಕಾರಣಾಂತರದಿಂದ ನನಗೆ ಎದೆ ನೋವು ಕಾಣಿಸ್ಕೊಂತು. ಯಾಕಂದ್ರೆ ಆರಕ್ಷಕರಿದ್ದಾರೆ, ಸಾರ್ವಜನಿಕರು ಬಂದಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಇದ್ದೆ, ನನ್ನ ಕರ್ಕೊಂಡು ಮೆರವಣಿಗೆ ಮೂಲಕ ಸ್ವಾಗತಿಸಿ ಸನ್ಮಾನ ಮಾಡೋಕ್ಕೆ ಜನ ಸೇರಿದರು. ಕಾರಣಾಂತರದಿಂದ ಎದೆ ನೋವು ಬಂದದ್ದು ನೋಡಿ ಎಲ್ಲರೂ ಕೂಡ ಪಾಪ ನನ್ನ ಹಾಗೆ ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅದನ್ನು ಎಂದೂ ಮರಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಆ ಪ್ರೀತಿ, ಆ ವಿಶ್ವಾಸ ಮರಲಿಕ್ಕೆ ಆಗಲ್ಲ. ಹಾಗಾಗಿ ವಿಶೇಷವಾಗಿ ಕರ್ನಾಟಕದ ಜನತೆ ಪರವಾಗಿ ಮುದ್ದೇಬೇಹಾಳ ಜನತೆಗೆ ಚಿರಋಣಿ ಹೇಳ್ತಿದ್ದೀನಿ ಮತ್ತು ಧನ್ಯವಾದಗಳು ಹೇಳ್ತೀನಿ. ನಿಜವಾಗ್ಲೂ ಅವತ್ತು ನನ್ನ ಮತ್ತೆ 2 ದಿನ ಅದೇ ಊರಲ್ಲೇ ಉಳಿಸ್ಕೊಂಡು ಪ್ರವಾಸಿ ಮಂದಿರದಲ್ಲಿ ನನ್ನ ಆರೋಗ್ಯದ ಬಗ್ಗೆ ಭಾರಿ ಗಮನ ಕೊಡಬೇಕಂತ ಹೇಳಿ ಕಳಿಸ್ಕೊಟ್ಟಂಥ ಮುದ್ದೇಬೇಹಾಳ ಜನಕ್ಕೆ ಚಿರಋಣಿ ಸರ್. ಇವತ್ತು ಇಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀನಿ. ನಿಜವಾಗ್ಲೂ ನನ್ನಿಂದ ಏನಿಲ್ಲ, ಅದನ್ನು ಒಂದು ಬ್ಯಾಗ್ಗಳು ರೆಡಿ ಮಾಡೋದು, ಡ್ರೆಸ್ಗಳು ರೆಡಿ ಮಾಡೋದು ಮತ್ತು ನನಗೆ ಊಟ ಉಪಚಾರ ಪ್ರತಿಯೊಂದು ನೋಡ್ತಕ್ಕಂಥ ನಮ್ಮ ಶ್ರೀಮತಿಯವರು. ಯಾಕಂದ್ರೆ ಇವತ್ತು ಅವ್ರು ನಿಮ್ಮ ಮುಖಾಂತರ ಈಗ ಕರೆಸೋಣ, ನಿಮಗೂ ಪರಿಚಯ ಮಾಡಿಸೋಣ. ನಾಡಿನ ಜನತೆಗೆ ನಮ್ಮ ಶ್ರೀಮತಿಯವರು ಈಗ ಬರ್ತಾ ಇದ್ದಾರೆ. ವಿದ್ಯಾ
ಎಲ್ಲರಿಗೂ ನಮಸ್ಕಾರ. ಈ ವಿಷ್ಣು ಸರ್ ಅಭಿಮಾನಿ. ನಾವು ಚಿಕ್ಕ ಹುಡುಗರಿಂದನೂ ಅವ್ರ ಫಿಲಮ್ ಯಾವತ್ತೂ ನೋಡ್ತಾ ಬರ್ತಿದ್ವಿ. ಮದುವೆ ಆದಮೇಲೂ ಕೂಡ ನಾನು ನಮ್ಮ ಮನೆಯವರು ಅವ್ರ ಫಿಲಿಮ್ ರಿಲೀಸ್ ಆದರೆ ಸಾಕು 2 ಸರಿ 3 ಸರಿ ಹೋಗಿ ನೋಡ್ತಾನೆ ಇದ್ವಿ. ಅಂದರೆ ಅವಾಗ ಅವ್ರ ಫಿಲಮ್ ನೋಡಲೇಬೇಕು ಅಂತ ತುಂಬ ಆಸೆ ಎಲ್ಲರಿಗಿನ. ಅವ್ರು ತೀರೋದ ಮೇಲೆ ನಮ್ಮ ಮನೆಯವರು ತುಂಬ ಅವ್ರ ಬಗ್ಗೆ ಏನೋ ಮನಸ್ಸಲ್ಲಿ ಒಂಥರ ತುಂಬ ಇದನ್ನ ಇಟ್ಕೊಂಡ್ಬಿಟ್ರು. ಏನಾದರೂ ಮಾಡಿ ನಾವು ಅವ್ರ ಥರ ಇದು ಆಗಬೇಕಲ್ಲ ಅಂತೇಳಿ ಆವಾಗ ಅವ್ರ ಥರನೇ ಗೆಟಪ್ ಹಾಕೋದು, ಕಾರ್ಯಕ್ರಮಗಳು ಕೊಡೋದು, ಎಲ್ಲರ ಸನ್ಮಾನ ಕರೆದ್ರೆ ಹೋಗೋದು, ಈ ಥರ ಎಲ್ಲ ಮಾಡೋರು. ಆವಾಗ ತುಂಬ ಜನ ಎಲ್ಲ ಅವಮಾನ ಎಲ್ಲ ಮಾಡಿದರು. ಅದನ್ನೆಲ್ಲ ಸಹಿಸ್ಕೊಂಡ್ರು. ನಾನು ಎಷ್ಟೋ ಸರಿ ಅತ್ತೆ ಬೇಡ ರೀ, ಜನ ಎಲ್ಲ ಈ ಥರ ಹಿಂದೆ ಆಡ್ಕೋತಾರೆ, ಬೇಡ ಅಂತೇಳಿ. ಪರವಾಗಿಲ್ಲ ವಿದ್ಯಾ, ಇವತ್ತು ಅವಮಾನ ನಾಳೆ ಸನ್ಮಾನ, ನೋಡೋಣ ಅವ್ರ ಹೆಸರು ಹೇಳ್ಕೊಂಡು ಅವರಿದ್ದಾರೆ ನಮ್ಮ ಜೊತೆಗೆ, ಯಾಕೆ ಸಂಕೋಚ, ನೋಡೋಣ ಅಂತೇಳಿ ಅದೇ ಥರ ಇದು ಮಾಡ್ತಾ ಬಂದರು. ನಾನು ಸುಮ್ಮನೆ ಯಾಕಪ್ಪ ಅಂತ ಎಷ್ಟು ಸರಿ ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ಇನ್ಮೇಲೆ ಬಿಡು, ನಾನು ಹೇಳಿದ್ರೆ ಏನೂ ಇದಿಲ್ಲ, ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಲಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತೇಳಿ ಸಹಾಯ ಮಾಡ್ಕೊತ ಬಂದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಕಡೆಗೂ ಸನ್ಮಾನ ಆಗ್ತಾ ಬಂತು. ಗಾಡೀಲಿ ಹೋಗುವಾಗ ಎಲ್ಲರೂ ನಿಲ್ಲಿಸೋದು, ಸರ್ ಒಂದು ಫೋಟೋ ತೊಗೋತೀವಿ ಅನ್ನೋದು. ಸರ್ ಏನು ಸರ್ ನೀವು ಇಷ್ಟೊಂದು ವಿಷ್ಣುವರ್ಧನ್ ಸರ್ ಬಗ್ಗೆ ಹುಚ್ಚು, ಇದೆಲ್ಲ ಹೆಂಗೆ ಬಂತು ಎಲ್ಲ ವಿಚಾರಣೆ ಮಾಡೋರು. ಎಲ್ಲ ಹೋದ್ರೂ ನನಗೆ ಹತ್ತೋದು ಇಳಿಯೋದು ಮಾಡಿ ಮಾಡಿ ಗಾಡಿಯಿಂದ ಬೇಜಾರಾಗ್ತಿತ್ತು. ಅಷ್ಟೊಂದು ಜನ ಪ್ರೀತಿ ತೋರ್ಸೋಕೆ ಸ್ಟಾರ್ಟ್ ಮಾಡಿದರು. ಅವಾಗ ಅಂದ್ಕೊಂಡೆ ನಮ್ಮ ಮನೆಯವ್ರು ನಾನು ಹೇಳಿದ ತಕ್ಷಣ ಬಿಟ್ಟಿದ್ರೆ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಅವರು ಏನೇ ಆಗಲಿ ಮಾಡ್ತೀನಿ ಅಂತೇಳಿ ಮುಂದೆ ಬಂದಿರೋದ್ರಿಂದ ಇವತ್ತು ಅವ್ರನ್ನ ಜನರು ಇಷ್ಟೊಂದು ಪ್ರೀತಿಸ್ತಾರೆ ಅಂತ ನನಗೂ ತುಂಬ ಖುಷಿ ಆಗಕತ್ತು. ಆವಾಗಿಂದ ನಾನು ನಮ್ಮ ಮನೆಯವರೆಲ್ಲರೂ ಕಾರ್ಯಕ್ರಮ ಕೊಟ್ಟರೆ ನಾನು ಹೋಗೋದು, ಜನ ಅವ್ರಿಗೆ ಯಾವ ಥರ ಪ್ರೀತಿ ತೋರಿಸ್ತಾರೆ ನಾನು ನೋಡ್ಬೇಕಲ್ಲ ಅಂತ ಸುಮಾರು ಸರಿ ನಾನು ಜೊತೆಗೆ ಹೋಗ್ತಾ ಇದ್ದೆ. ಇವಾಗ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಾಗಿಂದ ಹೋಗ್ತಾ ಇಲ್ಲ ಅಷ್ಟೇ. ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ, ತುಂಬ ಪ್ರೀತಿ ಇದೆ. ಹೇಳಬೇಕು ಅಂದರೆ ನಮ್ಮ ಮನೆಯವರು ಇವಾಗ ಅವರೊಬ್ಬರೇ ದುಡಿಮೆ ಮಾಡ್ತಾ ಇರೋದು. ನನಗೆ ಆರೋಗ್ಯ ಸಮಸ್ಯೆ ಆಗಿ ನಾನು ಏನು ಕೆಲಸ ಮಾಡ್ತಾ ಇಲ್ಲ. ಅವರೊಬ್ಬರೇ ಕಷ್ಟಪಡ್ತಾ ಇದ್ದಾರೆ, ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಅನ್ಕೋತೀನಿ. ಯಾರು ನನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅವರು ಎಲ್ಲಿ ಹೋಗೋದು ಬೇಡ ಅಂತಾರೆ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇಬ್ಬರು ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಈಗ ವಿಶೇಷವಾಗಿ ಒಬ್ಬ ವ್ಯಕ್ತಿ ಪರಿಚಯ ಮಾಡಿಸ್ಬೇಕಂತ ನಾಡಿನ ಜನತೆಗೆ, ದಾದಾ ಅಭಿಮಾನಿಗಳಿಗೆ ತಾವೆಲ್ಲ ನಾನು ಹಳ್ಳಿಗೆ ಹೋದಾಗ ಕೂಡ ಕೇಳ್ತಾ ಇದ್ರಿ, ಸರ್ ದಾದಾ ಕಡಗ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ಎಷ್ಟೋ ಜನರಿಗೂ ಕೂಡ ದೂರವಾಣಿ ಸಂಖ್ಯೆ ಕೂಡ ನಾನು ಕೊಟ್ಟಿದ್ದೇನೆ ಅವ್ರದ್ದು. ಹಾಗಾಗಿ ವಿಶೇಷವಾಗಿ ನೇರ ಅವ್ರನ್ನ ಇಲ್ಲಿ ಕರೆಸೋಣ, ಅವರಿಲ್ಲಿ ಬರ್ತಾರೆ. ಅವರೇ ಸಾಮ್ರಾಟ್ ಇಂಡಸ್ಟ್ರಿಯಲ್ಲಿ ಒಂದು ಕಡಗ ತಯಾರು ಮಾಡತಕ್ಕಂಥ ಮಾಲೀಕರು ಮತ್ತು ಪಕ್ಕ ಹುಟ್ಟುತ್ತಲೇ ದಾದಾ ಅಭಿಮಾನಿಗಳಾದಂಥ ಗುರುಶಾಂತ್ ಅವರಿಗೆ ವಿಷ್ಣು ಅರಮನೆಗೆ ಸ್ವಾಗತ ಬಯಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತು, ಇವತ್ತೇನು ದಾದಾ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಕಡಗಗಳನ್ನು ಹಾಕಿದ್ದಾರೆ. ಆ ಕಡಗಗಳನ್ನು ತಯಾರು ಮಾಡ್ತಕ್ಕಂಥ ಇವರೇ ನಮ್ಮ ಆತ್ಮೀಯ ಸ್ನೇಹಿತರು ಗುರುಶಾಂತ್ ಅಂತ. ಈಗ ತಮ್ಮ ಪರಿಚಯ ಮಾಡ್ಕೊಂಬಿಡಿ. ನಮಸ್ಕಾರ.